RB ಸೌಂಡ್ಸ್ ಆಫ್ RBM. ಸೌಂಡ್ಸ್ಗೆ ಅಂದರೆ ಸೌಂಡ್ಗೆ ದೊಡ್ಡ ಹೆಸರು ಈಗ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸೂರವರು. ನಾನಿವತ್ತು ರವಿ ಬಸೂರ ಸ್ಟುಡಿಯೋಲಿದ್ದೀನಿ. ಅವ್ರ ಸ್ಟುಡಿಯೋಗೆ ಬರೋಕ್ಕೆ ಕಾರಣ ಅವರ ನಿರ್ದೇಶನದಲ್ಲಿ ವೀರಚಂದ್ರಹಾಸ ಅಂತೇಳಿ ಕರಾವಳಿಯ ಒಂದು ಗಂಡು ಕಲೆ, ಕರಾವಳಿಯ ಜೀವಕಲೆ ಯಕ್ಷಗಾನದ ಬಗ್ಗೆ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಟೀಸರ್ ಬಂದಾಗ ನಾವೆಲ್ಲ ಕೂಡ ನೋಡಿದ್ವಿ. ಒಂದು ಮೈ ರೋಮಾಂಚನ ಆಗುವಂಥ ಒಂದು ದೃಶ್ಯವನ್ನು ಕಣ್ಣಲ್ಲಿ ನೋಡ್ಕೊಂಡ್ವಿ, ಖುಷಿ ಪಟ್ವಿ. ಈಗ ಸಿನಿಮಾ ರಿಲೀಸ್ ರೆಡಿಯಾಗಿದೆ. ಇದೇ ತಿಂಗಳು 18ನೇ ತಾರೀಕು ಆ ವೀರಚಂದ್ರಹಾಸ ಅನ್ನುವಂಥ ಒಂದು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಆ ನಿರ್ದೇಶಕರು ನನ್ನ ಜೊತೆಗಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ರವಿ ಬಸೂರು ಸರ್, ನಮಸ್ತೆ ಸರ್. ನಿಜವಾಗ್ಲೂ ಖುಷಿ ಆಯಿತು ಟೀಸರ್ ನೋಡಿ ನಮಗೆ. ಈಗೇನು ಟ್ರೈಲರ್ ಕೊಡೋಕ್ಕೆ ರೆಡಿ ಆಗಿದ್ದೀರಿ. ವೀರಚಂದ್ರಹಾಸ ಅನ್ನುವಂಥ ಕರಾವಳಿಯ ಒಂದು ಗಂಡು ಕಲೆನ ತೆರೆ ಮೇಲೆ ತರೋದಕ್ಕೆ ರೆಡಿ ಆಗಿದ್ದೀರಿ. ಒಂದು ವಿಶೇಷವಾದ ಸಿನಿಮಾ ಅಂತ ನಮಗೆ ಅನ್ನಿಸ್ತಾ ಇದೆ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಖಂಡಿತ. ಅಂದರೆ ಒಂದು ಹೊಸ ಪ್ರಯತ್ನ ಮಾಡಿದಂಥ ಖುಷಿ, ಅದ್ರ ಜೊತೆಗೆ ಯಕ್ಷಗಾನವನ್ನು ವಿಶ್ವಗಾನ ಮಾಡಬೇಕಂತ ಏನು ನಾವು ಪಣ ತೊಟ್ಟಿದ್ವಿ, ಅದರಲ್ಲಿ ಒಂದು ಹೆಜ್ಜೆನ ಇಟ್ಟಿದ್ದೀವಿ ಅಂತ ಒಂದು ಖುಷಿ. ಈಗ ನೀವು ಹೇಳಬೇಕು, ಯಾಕಂದರೆ ಜನರಿಗೆ ತೋರಿಸದೇ ಇರುವಂಥ ಒಂದು ಶೋರೀಲ್ನ ನಾನು ಪ್ರತಿಯೊಬ್ಬ ಏನು ಮಾಧ್ಯಮದವರಿಗೂ ತೋರಿಸಿ, ನಿಮ್ಮಲ್ಲಿ ಈ ಕಲೆ ಬಗ್ಗೆ ಒಂದು ಜಾಗೃತಿ ಹುಟ್ಟಿದ್ರೆ, ಇದ್ರ ಬಗ್ಗೆ ಒಂದು ಗೌರವ, ಅದ್ರ ಜೊತೆಗೆ ಅದ್ರ ಬಗ್ಗೆ ಒಂದು ಕಾಳಜಿ ಹುಟ್ಟರೆ ಖಂಡಿತ ನೀವು ಜನರಿಗೆ ಮುಟ್ಸ್ತೀರೋ ಅನ್ನೋಂಥ ನಂಬಿಕೆಯಲ್ಲಿ ಪ್ರತಿಯೊಬ್ಬರಿಗೂ ನಾವು ಕರೆದು ಸಿನಿಮಾದ ಶೋರೀಲ್ನ ತೋರಿಸ್ತಿದ್ವಿ. ನೀವು ಹೇಳಿ ನಿಮ್ಗೆ ಹೆಂಗೆ ಅನಿಸುತ್ತಪ್ಪ? ಮೊದಲನೇ ಬಾರಿ ಮೈಕ್ ನಿಮ್ಮ ಕಡೆ ತಿರ್ಸ್ತೀನಿ ನಾನೀಗ. ಈ ವೀರಚಂದ್ರಹಾಸ ಅಂತ ಹೇಳಿ ಹೆಸರು ಕೇಳಿದಾಗಲೇ ಏನಪ್ಪ ಇದು ಯಕ್ಷಗಾನದ ಒಂದು ಪಾತ್ರವನ್ನು ತೆರೆ ಮೇಲೆ ತರಕ್ಕೆ ಹೊರಟಿದ್ರಲ್ಲ, ಒಂದು ಎಕ್ಸೈಟ್ಮೆಂಟ್ ಖಂಡಿತ ಆಗ. ಯಾಕಂದ್ರೆ ನಾವೆಲ್ಲ ಯಕ್ಷಗಾನವನ್ನು ನೋಡ್ಕೊಂಡು ಬೆಳೆದು ಬಂದಂಥವ್ರು. ಹಾಗಾಗಿ ವೀರಚಂದ್ರಹಾಸನ ಕಥೆಯನ್ನು ನೀವು ತೆರೆ ಮೇಲೆ ಬರ್ತೀರಿ ಅಂದರೆ ಒಂದು ವಿಶೇಷವಾದ ಕಥೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಬರುತ್ತೆ. ಬಟ್ ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಅದನ್ನು ಒಂದು ಪಿಕ್ಚರೇಷನ್ ಮಾಡಿ ತೋರಿಸಿದ್ರೆ ಅದು ದೊಡ್ಡ ಚಾಲೆಂಜ್ ಅನಿಸುತ್ತೆ. ಸೊ ಹೆಂಗೆ ರೆಡಿ ಆಯ್ತಿದೆಲ್ಲ ಪ್ಲ್ಯಾನ್ ಸರ್? ಅಚಾನಕ್ಕಾಗಿ ಸರ್. ಆ್ಯಕ್ಚುಲಿ ಬಹುಶಃ ಯಕ್ಷಗಾನದ ದೈವಿ ಕಲೆಗೆ ನಮ್ಮನ್ನು ಪ್ರೇರೇಪಿಸ್ತು ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಈ ಮಟ್ಟದ ಬದಲಾವಣೆ ಆಗಲಿಕ್ಕೆ, ಈ ಮಟ್ಟದ ಅಚೀವ್ಮೆಂಟ್ ಆಗಲಿಕ್ಕೆ ನೋಡಿದವರೆಲ್ಲರೂ ಆ ಪಾಸಿಟಿವ್ ವೈಬನ್ನು ಕೊಡೋ ರೀತಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇದೆಲ್ಲವೂ ವಿಧಿಲಿಖಿತ. ಆ ವಿಧಿಲಿಖಿತದಲ್ಲಿ ನಮ್ಗೆ ಒಂದು ಪಾತ್ರ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಅಳಿಲು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ ಅಂತ ಒಂದು ಖುಷಿ. ಈ ಸಾಮಾನ್ಯವಾಗಿ ಸಿನಿಮಾಗೆ ಅಥವಾ ಯಾವುದೇ ಕತೆಗೆ ಮೂಲ ಆಸ್ಥಾನ ಅಂತಂದರೆ ಒಂದು ಕರಾವಳಿ ಮತ್ತು ಮಲೆನಾಡು ಭಾಗ. ಈ ಭಾಗದಲ್ಲಿ ಒಂದು ಕತೆಗಳಿಗೆ ಆಸ್ಥಾನ ಸಂಸ್ಥಾನ ಇದ್ದಂಗೆ ಅಂತಲೇ ಹೇಳ್ಬೋದು ಅನಿಸುತ್ತೆ. ಹಾಗಾಗಿ ಆ ಭಾಗದಲ್ಲಿ ತುಂಬ ದೊಡ್ಡ ಫೇಮಸ್ ಅಂತ ಯಕ್ಷಗಾನ ಕಲೆ. ಅದರಲ್ಲೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಯಕ್ಷಗಾನ ಶೋಗಳಾದಾಗ ನಾವು ನೋಡಿದ್ವಿ, ಹೌಸ್ಫುಲ್ ಆದಂಥ ಶೋಗಳನ್ನು ಭಾಳಷ್ಟು ನೋಡಿದ್ದೀವಿ. ವೀರಚಂದ್ರಹಾಸ ಎಷ್ಟು ಸ್ಪೆಷಲ್ ಆಗಿ ಜನರನ್ನು ಆಕರ್ಷಣೆ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ? ಒಂದು ವಿಷನರಿ ಪಾಯಿಂಟು. ಅದಾದಮೇಲೆ ಯಕ್ಷಗಾನವನ್ನು ಇಲ್ಲಿ ತನಕ ನೀವು ನೋಡಿದಂಥ ಒಂದು ದೃಷ್ಟಿಕೋನ. ನಮ್ಮ ಉದ್ದೇಶ ಇದ್ದಿದೆ ಅಷ್ಟೇ, ಯಕ್ಷಗಾನ ಒಂದು 3 ಜಿಲ್ಲೆಗೆ ನಾವು ಅದನ್ನು 5-5:30 ಗಂಟೆಗೆ 6 ಗಂಟೆ ಕಾಲದ ಏನು ಯಕ್ಷಗಾನದ ಪ್ರಸಂಗವನ್ನು ನಾವು ನೋಡಿ ಬಂದಿದ್ದೀವಿ. ಬಟ್ ಒಂದು ಮಾಡರ್ನ್ ಜಗತ್ತಿಗೆ, ಈಗ ಇವತ್ತಿಗೆ ಓಡ್ತಿರುವಂಥ ಉಳಿದ ಭಾಗಕ್ಕೆ, ಕರ್ನಾಟಕದ ಉಳಿದ ಭಾಗದವರಿಗೆ ಯಕ್ಷಗಾನ ಬಗ್ಗೆ ಕೇಳಿದ್ದಾರೆ ಹಂತಕ್ಕೆ ಸಣ್ಣ ಪೂರ್ವ ಇನ್ಫಾರ್ಮೇಷನ್ ಇರ್ಬೋದು. ಇಲ್ಲಾಂದರೆ ಯಾವುದೋ ಏರ್ಪೋರ್ಟಲ್ಲಿ ಹಿಂಗೆ ಗೊಂಬೆ ನಿಲ್ಸಿರೋದು ನೋಡಿರ್ಬೋದು, ಎಲ್ಲೋ ಚಿತ್ರಪಟದಲ್ಲಿ ಬರ್ದಿರೋದು ನೋಡ್ಬೋದು, ಇದು ಯಕ್ಷಗಾನ ಅಂತ. ಬಟ್ ಅದರ ಒಳಗಡೆ ಇರುವಂಥ ಏನು ವಿಷಯಗಳನ್ನ ಬಗ್ಗೆ, ಅದರ ಭಂಡಾರದ ಬಗ್ಗೆ, ಅದರ ಅಂದರೆ ಸಾಗರದಷ್ಟು ಆಗಲ್ಲ ಅದರಲ್ಲಿ ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಜನರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಹೊರಟಿದ್ದೆ. ನನ್ನ ಹೊರಟಂಥ ಜರ್ನಿಗೆ ಸಾಥ್ ಕೊಟ್ಟಂಥ, ಅಂದರೆ ಈ ಜರ್ನಿಗೆ ಮೊದಲಿಗೆ ನಂಗೆ ಹೆಲ್ಪ್ ಕೊಟ್ಟಂಥವ್ರು, ನಾನು ಮಾಡಲಿಕ್ಕಂತ ಹೊರಟವಾಗ ನನ್ನ ಬೆನ್ನೆಲುಬಾಗಿ ನಿಂತವರು ನಾಗರಾಜ್ ಶೆಟ್ಟಿ ನೈಕಂಬಳಿ, ಅದಾದಮೇಲೆ ನವೀನ್ ಶೆಟ್ಟಿ ಆಗಿರ್ಬೋದು. ಇವರಿಬ್ಬರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕಂದರೆ ಕಲ್ಪನೆ ನಾವು ಮಾಡ್ಕೊಳ್ಬೋದು ಸರ್, ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕಂತ. ಬಟ್ ಅದಕ್ಕೆ ಅಷ್ಟು ಜನ ವೇಷಧಾರಿಗಳನ್ನು, ಅದ್ರ ಜೊತೆಗೆ ಏನು ಕಲಾವಿದರನ್ನ, ಅದಕ್ಕೆ ಸೂಕ್ತವಾದ ಕಲಾವಿದರನ್ನ, ಅದಕ್ಕೆ ಸಮಯ ಕೊಡುವಂಥ ಕಲಾವಿದರನ್ನ, ಬಹುಶಃ ಯಕ್ಷಗಾನ ಎಲ್ಲರನ್ನೂ ನನಗೆ ಪಾಯಿಂಟ್ ಮಾಡಿ ತೋರಿಸ್ದಂಗಿತ್ತು. ಇವ್ರನ್ನ ಹಾಕೋ ಅಂದಂಗೆ ಪ್ರತಿಯೊಬ್ಬರು ಆ ನಿಟ್ಟಿನಲ್ಲಿ ಅವ್ರು ಕೊಟ್ಟಂಥ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಒಂದು ಬೇರೆಯ ಪ್ರಪಂಚ ಏನು ಸೃಷ್ಟಿಯಾಗಿದೆ. ಈ ಪ್ರಪಂಚವನ್ನು ನೀವು ಕಣ್ತುಂಬಿಸ್ಕೊಳ್ಬೇಕಂದ್ರೆ 18ನೇ ತಾರೀಕು ಚಿತ್ರಮಂದಿರಕ್ಕೆ ಬರಬೇಕು. ಯಾಕಂದರೆ ಆ ಶಬ್ದ ವಿನ್ಯಾಸ, ಯಕ್ಷಗಾನದ ಶಬ್ದದ ತಾಕತ್ತು ಪ್ರಪಂಚದ ಯಾವ ಇದಕ್ಕೂ ಸೆಡ್ಡು ಹೊಡೆದು, ಈ ರಾವಣನ ಮುಂದೆ ಆಂಜನೇಯ ಬಾಲ ಸುತ್ತಿ ಮೇಲೆ ನಿಂತಾಗೆ ಅಷ್ಟು ಪವರ್ಫುಲ್ ಏನು ಶಬ್ದ ನಮ್ಮ ಯಕ್ಷಗಾನದ ಹಿಮ್ಮೇಳದಲ್ಲಿದೆ ಅಂತ ನೀವು 18ನೇ ತಾರೀಕಿಗೆ ಅದನ್ನು ನೋಡ್ತೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.